ಸದಾ ನಿನ್ನ ಅಭಯ ನಿರಂತರ ಪೂರೆ ಹೃದಯದಿ ವಾಸುದೇವ. ಸದಾ ನಿನ್ನ ಅಭಯ ನಿರಂತರ ಪೂರೆ ಹೃದಯದಿ ವಾಸುದೇವ. ಸದಾ ನಿನ್ನ ಅಭಯ ದೀನಬಂಧು ನಿಗಮಾಗಮಸಿ ದೀನಬಂಧು ನಿಗಮಾಗಮಸಿ ಅಗಲಿತ ಗುಣಗಳ ಅಗಲಿತ ಗುಣಗಳ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ದಿವ್ಯಾತ್ಮಕ ಜಗದ ವ್ಯಾಪಕ ಜಗದ ದಿವ್ಯಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಅಭಯ ನಿರಂತರ ಪೋರೆ ಹೃದಯದಿ ವಾಸುದೇವ. ಸದಾ ನಿನ್ನ ಅಭಯ. ಸಾತಕಿ, ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲವೂ ವ್ಯರ್ಥವಾಯಿತು. ಏಕೆ? ಏನಾಯ್ತು ಸಾತಕಿ? ಅದನ್ನು ಹೇಳುವ ಬಾಯಿ ನನಗಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ನಿನ್ನ ಆಲಸ್ಯದ ಪ್ರವೃತ್ತಿಯ ಫಲವಾಗಿ ಇಂದು ಸುಯೋಧನನು ಶ್ರೀಕೃಷ್ಣ ಪರಮಾತ್ಮನ ಅಧೀನದಲ್ಲಿರು. ನಿನ್ನಿದಂಥ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಯಾಕೆ? ಕೌರವರು ನಮ್ಮ ಆತ್ಮೀಯರಲ್ಲರೇ. ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ವನವಾಸಕ್ಕೆ ಚಿರದಿನದ ಸಲುವಾಗಿ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ನನ್ನ ಸುದೈವ, ನಾನೇ ಇಲ್ಲಿಗೆ ಮೊದಲು ಬಂದು ತಲುಪಿದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾ ರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಸಾಧನೆ ಆಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 10 ಕಡೆ ತಿರುಗಿದರೆ ತಾನೆ ಹಲವು ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಕೃಷ್ಣನು ಈಗ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ನನಗೆ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯಗೆ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಪರಮಾತ್ಮ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ ಛೇ, ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ನಿಮ್ಮ ಚರಣ ಸಾನ್ನಿಧ್ಯವೇ ನಮಗೆ ಸ್ನಾನ, ಅದುವೇ ನಮಗೆ ಮಹಾಪ್ರಸಾದ. ಕೃಷ್ಣ ಯಾರು? ವಾಸುದೇವ. ಯಾರು? ಓ, ಗುರುಚಕ್ರೇಶ್ವರ. ಓ,
ಕುರುರಾಜ, ಸೌಖ್ಯವೇ? ಸಮಾಚಾರವೇನು? ಬಂದವರು ತಾವಾರಾದರೂ ಎಚ್ಚರಿಸಬಾರದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈಗ ಈ ನಿನ್ನ ಪ್ರಾಣ ಸಕರ್ಜನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ನಾಟಕ. ಹಾಗೇನಿಲ್ಲ ಬಾವ, ನೀವೀರ್ವರು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಂತಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ದುರ್ಯೋಧನ, ಭಾರ್ಗವ ಕಾಡ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಿದ್ಧವಾಗಿರುವುದು. ಆ ಯುದ್ಧದಲ್ಲಿ ನಿನ್ನಲ್ಲಿ ಸಹಾಯಕ್ಕಾಗಿ ಬಂದಿರುವೆನು. ಎಂತಹ ದುಡುಕಿನ ಕಾರ್ಯ ಭಾವ! ಪಾಂಡವರಿಗೂ ಕೌರವರಿಗೂ ಯುದ್ಧವೇ? ಬಲ್ಲೆಯ ಇಹಲೋಕ ರಾಜರಾಜ ಮರ್ಮ. ಸುಯೋಧನ, ಬಲ್ಲೆಯ ಇಹಲೋಕ ರಾಜರಾಜ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೋ ನಿರಾಸೆ. ಭರತ ಕಂಡ ಪ್ರಳಯದಿ ಲಾಭವ್ಯಾಧಿಯೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿ ಲಾಭವ್ಯಾಧಿಯೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ದುರ್ಯೋಧನ, ಸದಯದೊಡನೆ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಸದಯದೊಡನೆ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಒಳ್ಳಗರ ಮರಣ ಹೋಮ ಮಾಡಬೇಡ ರತನಾಗಿ ಹೋಗಬೇಡ. ಭರತ ಕಂಡ ಪ್ರಳಯದಿ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿ ಲಾಭವ್ಯಾಧಿ
ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ಸ್ವಲ್ಪ ನನ್ನ ಮಾತನ್ನು ಕೇಳು. ಕೃಷ್ಣ, ದುರ್ಯೋಧನ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಜ್ಞಾನ ನನಗೂ ಇದೆ. ಈ ನಿನ್ನ ಉಪದೇಶಗಳನ್ನು ನಿಲ್ಲಿಸಿ ನನಗೆ ಸಹಾಯ ಮಾಡುವೆಯೋ ಇಲ್ಲವೋ ಅದನ್ನು ಮಾತ್ರ ತಿಳಿಸಿ. ಅರ್ಜುನ, ಪರಮಾತ್ಮ, ಕೇಳಿದೆಯ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು. ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿಯೇ ಬಂದೆ ಎಂದು ತೋರಿದೆಯಲ್ಲ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನನಗೆ ಸಹಾಯ ಮಾಡಲೇಬೇಕು. ಇದು ಸಾಧ್ಯವಿಲ್ಲ ಕೃಷ್ಣ. ಇಲ್ಲಿಗೆ ಮೊದಲು ಬಂದವನು ನಾನು. ಯಾರು ಇಲ್ಲಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಮೇಲಾಗಿ ನೀನು ಧರ್ಮಶೀಲನು, ನ್ಯಾಯಶೀಲನು. ಆದ್ದರಿಂದ ಇಲ್ಲಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ಧರ್ಮವನ್ನು ಪಾಲಿಸಿದಂತಾಗುವುದು, ನೆನಪಿರಲಿ. ಭಾವ, ಹಾಗೆಂದು ದುಡುಕುವುದು ಬೇಡ. ನಿಮ್ಮೀರ್ವರೆಗೂ ನಾನು ಸಹಾಯ ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು ನಿರಸ್ವನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಬಂದ ಕೆಲಸವಾಯಿತು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ದುರ್ಯೋಧನ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ನೋಡಿಕೊ. ಗುರು ಬಲರಾಮ ಸಹಿತರಾಗಿ 11 ಅಕ್ಷೋಹಿಣಿ ಸೈನ್ಯದ ಬಲವೇ ನನಗಿರಲಿ. ಬಲೆ ಬಲೆ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಭಾವ, ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸದ್ದೆಯ ಪರಿ ನಾನುರಿಯನೆಂದು ಭಾವಿಸಿದೆಯಾ? ಬಲಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಲಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಶತ್ರುದಾಹ ಪ್ರಚಂಡ ರಕ್ತ ಕೋಟಿಯ ತಾಂಡವ ಪ್ರಳಯ ಸಿಂಹನಾದ ಹರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧಗಳು ಧರಿಸದಿರೇ ಕೃಷ್ಣ. ದುರ್ಯೋಧನ, ರಣದೋ ಆಯುಧಗಳು ಧರಿಸದಿರೆ ಪಾಂಡವರನ್ನು ಅದೆಂಟು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ಕೃಷ್ಣ. ದುರ್ಯೋಧನ, ನೋಡುವೆನು ನಿನ್ನ ಪಂಥ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ.
ಕೃಷ್ಣ, ದುರ್ಯೋಧನ ನೀನು ಕಪಟಿ, ಪಕ್ಷಪಾತಿ, ಮೋಸಗಾರ. ಪಾಂಡವರೆಂದರೆ ನಿನಗೆ ಎಲ್ಲಿಲ್ಲದ ಪ್ರೀತಿ, ಅದರಲ್ಲೂ ಈ ನಿನ್ನ ಪ್ರಾಣಸಖರೆಂದರೆ ಎಲ್ಲಿಲ್ಲದ ಪ್ರೀತಿ. ಹೀಗಿರುವಲ್ಲಿ ನಾವು ನಿಮ್ಮ ಜೊತೆ ಬೆರೆಯಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಇಂದಿನಿಂದ ನಾವೇ ಬೇರೆಯಾದೆವು, ನೀವೇ ಬೇರೆಯಾದಿರಿ. ಆದರೂ ಬಾಧಕವಿಲ್ಲ. ಶಸ್ತ್ರಾಸ್ತ್ರಗಳನ್ನು ಹಿಡಿದು ರಣರಂಗದಲ್ಲಿ ಹೋರಾಡುವುದಿಲ್ಲವೆಂದು ವಚನವಿತ್ತಿರುವೆ, ನೆನಪಿರಲಿ. ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯಂತೂ ಎಂದಾದರೂ ಮೀರುವುದುಂಟೆ ಭಾವ, ಅದು ನಿನ್ನ ವಿಚಾರದಲ್ಲಿ. ಇನ್ನು ನಿಮ್ಮ ಭೇಟಿ ರಣಾಂಗಣದಲ್ಲಿ. ಆಗ ನೋಡುವೆಯಂತೆ ಈ ಪಾಂಡವರ 7 ಅಕ್ಷೋಣಿ ಸೈನ್ಯದ ಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ನಡೆ ನಡೆ ಭಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ಧದ ಯೋಗಿಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವಾದ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ವಿಜಯಲಕ್ಷ್ಮಿ ನಮ್ಮ ಕೈ ಸೇರಿದಂತೆ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾಯಿತು ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಕಾಂತಿಯ ಮರಣಿದೆದರೆಗೆ ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವನಿದ ಯದುಪತಿ, ಅಭಯವನಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ. ಎಂದಮ ಪಾಲೆ ಪಾದೆ ಬಲಿಸಿದ, ಎಂದಮ ಪಾಲೆ ಪಾದೆ ಬಲಿಸಿದ. ಉನ್ನತೆಯಾದೆಯು ಪುಣ್ಯೋದಯದಿ, ಧನ್ಯತೆಯಾದೆಯು ಪುಣ್ಯೋದಯದಿ. ರಾಧಾ ರಮಣ ಕೈವಸನಾದ, ರಾಧಾ ರಮಣ ಕೈವಸನಾದ, ರಾಧಾ ರಮಣ ಕೈವಸನಾದ. ಅಭಯವನೇ ಯದುಪತಿ, ಅಭಯವನೇ 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 ಯದುಪತಿ. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಮುಂದೆ ರಣದುರಂಧರಾಗಿ ಮೆರೆಯುತ್ತಿರುವ ಬಲರಾಮಾದಿ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಾಯುಧನೂ ಆದ ನನ್ನನ್ನೇಕಯ್ಯ ಕೇಳಿಕೊಂಡೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದೆನಲ್ಲ ಕೃಷ್ಣ. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತರಿಗೂ ಪ್ರತಭಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದಾಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು. ನಿಯಮಿತ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠೆಯಾಗುವುದನ್ನು.
ನನ್ನನ್ನು ದೇವರು ದೇವರು ಎಂದು ಕಟ್ಟಾಡಿಕೊಂಡು ಒದ್ದಾಡುತ್ತಿದೆಯಲ್ಲಯ್ಯ. ಅಂತಹ ದೈವತ್ವದ ಮಹಿಮೆ ನನ್ನಲ್ಲಿ ಏನು ಕಂಡೆ? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ ಕೃಷ್ಣ? ಮಾಧವನಿನ್ನಯ ದಯದಿ ದೇವಾ, ಮಾಧವನಿನ್ನಯ ದಯದಿ ಹೊಂದುವೆ ನಾ ಜಯವ ಭಯವಿಲ್ಲದ ಜಗದಿ. ಹೊಂದುವೆ ನಾ ಜಯವ ಭಯವಿಲ್ಲದ ಜಗದಿ. ಮುರಹರಿ ನಿನ್ನಯ ಒಲುಮಿನ ಬಲದಿ. ಮುರಹರಿ ನಿನ್ನಯ ಒಲುಮಿನ ಬಲದಿ. ಮಾಧವ ನಿನ್ನಯ ದಯದಿ ದೇವಾ, ಮಾಧವ ನಿನ್ನಯ ದಯದಿ. ಕಾತುರವೇತಗೆ ವಿಜಯ ವಿಜಯ, ಕಾತುರವೇತಗೆ ವಿಜಯ. ಕರದೊಳು ಗಾಳಿ ಕುದಿದೆಯೋ ದುರದಿ, ಕರದೊಳು ಗಾಳಿ ಕುದಿದೆಯೋ ದುರದಿ. ಎದೆಗೆಡದಿರು ಜೋತೆ ಕೆಡುದಿರದಿ. ಎದೆಗೆಡದಿರು ಜೋತೆ ಕೆಡುದಿರದಿ. ಕಾತುರವೇತಗೆ ವಿಜಯ ವಿಜಯ, ಕಾತುರವೇತಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದೇವಾ, ಮಾಧವ ನಿನ್ನಯ ದಯದಿ. ಹೊಂದುವೆ ನಾ ಜಯವ ಭಯವಿಲ್ಲದ ಜಗದಿ. ಹೊಂದುವೆ ನಾ ಜಯವ ಭಯವಿಲ್ಲದ ಜಗದಿ. ಪಾತನಿನ್ನಯ ಹಿತವ ಸತತವು ನಾ ಬಯಸಿ. ಪಾತನಿ ನಿನ್ನಯ ಹಿತವ ಸತತವು ನಾ ಬಯಸಿ. ಗಿರಿಗಿರಿ ಪೊರೆವೆ ಗಿರಿಗಿರಿ ಪೊರೆವೆ ಮನದನು ಮಾನವ. ಪಾರ್ಥ ಪಾರ್ಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಬಯಸಕ. ಸಾಧಿಸು ಕಾರ್ಯವ ಭಯವೇ ತಗೆ. ಸಾಧಿಸು ಕಾರ್ಯವ ಭಯವೇ ತಗೆ. ಕಾತುರವೇ ತಗೆ ವಿಜಯ. ಕೃಷ್ಣ, ವಿಜಯ ಕೃಷ್ಣ, ಪಾರ್ಥ ಅರ್ಜುನ
ನಿನ್ನ ಒಳ್ಳೆಯ ಮಾತುಗಳಿಂದಲೇ ನಿನ್ನ ರಥಾಶ್ವದ ಅರ್ಜಿಗಳನ್ನು ನೀಡಲು ನನ್ನನ್ನು ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಅಭೀಷ್ಟೆಯನ್ನು ನೆರವೇರಿಸುವುದು ಭಗವಂತನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನಾನಿನ್ನು ಬರದೆ ಆಗಬಹುದು ಪರಮಾತ್ಮ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ. ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ. ಪರಮಾತ್ಮ ಪಂಚ ಪಾಂಡವರ ಪತ್ನಿಯಾಗಿದ್ದರೂ ಸಹ ಏನನ್ನ ಬಿಚ್ಚಿರೋ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತು. ಹೇ ದೇವ, ನಿಮಗಾದ್ರೂ ಈ ನಿಮ್ಮ ಸಹೋದರಿ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ, ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು. ದ್ರೌಪದಿ, ಶಾಂತಳಾಗು, ಶಾಂತಳಾಗು. ಶಾಂತಿ ಶಾಂತಿ
ಶಾಂತಿ. ಅಗ್ರಜ, ನಿನ್ನ ಮಾತಿಗೆ ಪ್ರತಿ ಹೇಳುವೆಂದು ಭಾವಿಸಬೇಡ. ಪಂಚಗಳ ಪ್ರತಿ ಸಮಸ್ಯೆಯಿಂದ ಈ ಭೀಮನ ಧೈರ್ಯ ಸಪ್ತ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತೋಪಾದಕ ನಮೋಭಾಗಗಳೇ ಜಯಿಸಬಹುದು, ಕುಲಗಿರಗಳನ್ನೇ ಭೇದಿಸಬಹುದು, ಸಪ್ತ ಸಾಗರವನ್ನು ಶೋಧಿಸಬಹುದು. ಆದರೆ ಛತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ತಲೆ ಎತ್ತರ ಎಂದಿಗೂ ಬಿಡುವುದಿಲ್ಲ ಅಗ್ರಜ, ಎಂದಿಗೂ ಬಿಡುವುದಿಲ್ಲ. ವೈರಿ ಗುರುಕುಲ ಹದಮರನು ಹೊರಿಸಬೇಕು, ವೈರಿ ಗುರುಕುಲ ಹದಮರನು ಹೊರಿಸಬೇಕು. ಸರಿಯಮ್ಮೆರೆದು ದುರಹಂಕಾರ, ಸರಿಯಮ್ಮೆರೆದು ದುರಹಂಕಾರ ವಿಕ್ಕರಿಸಬಲಿ ಸತ್ಯದಮ್ಮರು. ವೈರಿ ಗುರುಕುಲ ಹದಮರನು ಹೊರಿಸಬೇಕು. ಮನುಷ್ಯರೆಂಬುವ ಹಕ್ಕರೆಯಿಲ್ಲ ಬಿಟ್ಟಿದ ಕೋಣ ಕುಂಡಿಗಳ ಬಿಟ್ಟಿದ ಕೋಣ ಕುಂಡಿಗಳು ಪಕ್ಕದೆಲ್ಲ ಒಟ್ಟಿಗೆ ನಮಗನ್ನ ಪಕ್ಕದೆಲ್ಲ ಒಟ್ಟಿಗೆ ನಮಗನ್ನ ಪಕ್ಕದಲ್ಲೇ ಪಕ್ಕರಿಗೆ ಮನೆ ಮುಕ್ಕಿನ ಹಣಗಳಿಗೆ ವಿಷದ ಕಜ್ಜಾಯವನ್ನು ತಿಳಿಸಿ ನಮ್ಮೆಲ್ಲರನ್ನು ಕೊಲ್ಲಲು ಯತ್ನಿಸಿದ ಆ ವಿಷ ಜಂತುಗಾನೆ ಎಂದಾವುದು ನಮಗೆ ಶಾಂತಿ. ಕಪಟ ದ್ವೀತದಲ್ಲಿ ನಮ್ಮೆಲ್ಲರ ಸೀರೆಯನ್ನು ಅಪಹರಿಸಿ ಘೋರ ಕಷ್ಟಗಳನ್ನು ತಂದೊಡಿದ ಆ ನಯವಂಚಕರಲ್ಲಿ ಎಂತಹುದು ನಮಗೆ ಶಾಂತಿ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಸತಿ ಎಂಬ ತಾರತಮ್ಯ ನೆರೆದೆ. ಪಾಂಚಾಲಿ ಪಂಚ ಪಾಂಡವರ ಸತಿ ಬಾ ಬಾ ನನ್ನ ತೊಡೆಯನ್ನು ಅಲಂಕರಿಸೆಂದು ತೊಡೆಯನ್ನು ತಟ್ಟಿ ಕರೆಯಲ್ಲ. ಆ ಕೋಣ ಮಗ ಕುഞ്ഞി ಕಾಡವ ಅಂದೆರಡಿಗೆ ತನಗಿ ನಿನ್ನ ಶಾಂತಿ. ಅದೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ, ಫಲವಿಲ್ಲ. ಕುಲಗಾತ ಕಲೆರವರ ಕೊಯ್ದು ತುಳಿದು ಕರಿಗಿರುವ ನೀಗ ಕೊಲಗ ತಗರ ಕಲೆರವರ ಕೊಯ್ದು ತುಳಿದಿರುವ ಕರಿಗಿರುವ ನೀಗ ಕೊಲಗ ತಗರ ಕಲೆರವರ ಕೊಯ್ದು ತುಳಿದು ಕರಿಗಿರುವ ನೀಗ ಕೊಲಗ. ಭೂತ ಪ್ರೇತಗಳಿಗೆ ಔಷಧ ಮಾಡಿ ಭೂತ ಪ್ರೇತಗಳಿಗೆ ಔಷಧ ಮಾಡಿ ಆದ್ದರಿಂದ ಈ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ನಮ್ಮಗಳ ಪಂಥಗಳು ಈಡೇರಲು ಹೊರತು ಶಾಂತಿ ಇಲ್ಲ ಗಜ, ಶಾಂತಿ ಇಲ್ಲ. ಭೀಮಸೇನ ಶಾಂತನಾಗು, ಶಾಂತನಾಗು ಭೀಮಸೇನ. ನೀನು ಅರ್ಜುನನೊಡನೆ ಕೃಷ್ಣ ಬರ್ತಾ ಇದ್ದಾರೆ, ಬರದ ಶಾಂತನಾಗು.
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ. ವಿಜಯಶಾಲಿಯಾಗು ಪಾಂಡುಪುತ್ರರು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾಗು ಪುರುಷೋತ್ತಮ. ವಿಜಯಶಾಲಿಯಾಗು ಧರ್ಮನಂದನ. ನಮ್ಮ ಮರೆಯಲ್ಲಿರಿಸಿ ನಮ್ಮ ಪಕ್ಷವನ್ನು ವಹಿಸಿದೆ ದೇವ. ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯೇ ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿನಗೆ ಬರಬೇಕಾದ ಅರ್ಧ ರಾಜ್ಯದ ಬಗ್ಗೆ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜನಾಶಕ್ಕಾಗಿ ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಉಭಯರೂ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಕಾಲಗ ಕೈಯೋ ಹಠಮತ ಚಾಲಿಸ ಬೇಡನ್ನ ಬೇಡುವ ದೇವಾ. ಚಾಲಿಸ ಬೇಡನ್ನ ಬೇಡನು ದೇವಾ. ಶಾಂತಿಯಿಂದಲೇ ರಾಜವ ಪಡೆವ. ಕೃಷ್ಣ 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 ಶಾಂತಿಯಿಂದಲೇ ರಾಜವ ಪಡೆವ. ಶಾಂತಿಯಿಂದಲೇ ರಾಜವ ಪಡೆವ. ಅಂದವನೇ ಎಂದು ಬೇಡುವ ದೇವ. ಅಂದವನೇ ಎಂದು ಬೇಡುವ ದೇವ. ಸಮರದಿ ಒದಗುವ ಪಾಪದ ಫಲವೇಕೆ? ಸಮರದಿ ಒದಗುವ ಪಾಪದ ಫಲವೇಕೆ? ಕದನವು ನಮಗೆ ಓ ದೇವಾ. ಕದನವು ನಮಗೆ. ಕೃಷ್ಣ ಆದ್ದರಿಂದ ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತರಿಸಿ ನಮ್ಮ ಪರಿಸ್ಥಿತಿಯಾದ ಭರತ ಭೂಮಿಯ ಎಪ್ಪು ಕಟ್ಟಿದ ರಕ್ತವನ್ನು ಯಾವ ಜಲದಿಂದ ತೊಳೆಯಲಿ ದೇವ? ಆದ್ದರಿಂದ ನೀವು ದುರ್ಯೋಧನ ಬಳಿಗೆ ಸಂಧಾನಿಯಾಗಿ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನವಾಗಿ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನನ್ನವರ ಅಭಿಮತಕ್ಕೆ ನನ್ನ ಮನೆ ಗೌರವಗಳು ಸಂಧಿ ನಮಗೆ ಸಲ್ಲದೆ. ನನ್ನ ಮನೆ ಗೌರವಗಳು ಸಂಧಿ ನಮಗೆ ಸಲ್ಲದು. ಸಂಜೆ ಪಾಂಡು ಜನಕ ನಾನು ವಂದಿಸದೆ ಇಡುವೆ ನಿಮಗೆ. ಸಂಜೆ ಪಾಂಡು ಜನಕ ನಾನು ವಂದಿಸದೆ ಇಡುವೆ ನಿಮಗೆ. ನನ್ನ ಮನೆ ಗೌರವಗಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ನೊಬ್ಬನ ಹಕ್ಕೆ. ಹೇಳು ಕೃಷ್ಣ. ಭಿಕ್ಷೆ ಬೇಡುವುದಕ್ಕೆ ರಾಜ ನೊಬ್ಬನ ಹಕ್ಕೆ. ಸಮಾಯಿಸಿ
ಮಂದಮತಿ ಗೌರವರು ಸಂಜೆ ನಮಗೆ ಸಲ್ಲದು ಕಾಡು ಕನಕ ನಾನು ಹೊತ್ತಿಸಿದೆ ನಿಮಗೆ ಕಾಡು ಕನಕ ನಾನು ಹೊತ್ತಿಸಿದೆ ಮಂದಮತಿ ಗೌರವರು ಸಂಜೆ ನಮಗೆ ಸಲ್ಲದು ಸಂಜೆ ನಮಗೆ ಸಲ್ಲದು ಸಂಜೆ ನಮಗೆ ಸಲ್ಲದು ನನ್ನದ ಅಭಿಮತಕ್ಕೆ ಅಗ್ರಜನ್ಮ ದೊಡ್ಡದನ್ನು ಕೊಟ್ಟು ಬೃಹದಾಕಾರವಾದ ಕೋಟೆಯಂತೆ ಕಳಿಸಿ ನಿಂತಿದೆ. ಅದನ್ನು ಬೇಯಿಸಿ ಮುಂದುವರ ಅಂದರೆ ರಾತ್ರಿ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ನಮ್ಮ ಹೇರಿ ಜನ್ಮವನ್ನು. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅದನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಧಿಕ್ಕಾರವಾಗಲಿ ನಮ್ಮ ಏಳಿ ಜನ್ಮಕ್ಕೆ. ಓ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ನಕುಲ ಸಹದೇವರು ಅಣ್ಣನ ಮಾತಿಗೆ ಅನುಮೋದಿಸದೇ ಇರುತ್ತಾರೆ. ತಂಗಿ ದ್ರುಪದ ನರೇಂದ್ರನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವೇ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶು ಪರಿಜ್ಞಾನವಿಲ್ಲ. ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತ? ಜನಾರ್ದನ, ತೋರದಿ ಹೇಗೆ
ಎಂದು ಹಂಬಲಿಸುತ್ತಾನೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ. ನಿಮಗೇಕೆ ಬೇಕು ಈ ಗಥಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ನೀವು ಸಹ ನನ್ನ ಪತಿಯೇ? ಓಹೋ, ಏನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ. ನೀವು ಸಹ ನನ್ನ ಪತಿಯೇ? ನೀನು ಅಗ್ರಜನ ಮಾತನ್ನೇ ಅನುಮೋದಿಸಿ ನಡೆಯುತ್ತಿರುವ ನಕುಲ, ಸಹದೇವ ನೀವುಗಳು ನನ್ನ ಪತಿಗಳೇ? ಇಲ್ಲ ಇಲ್ಲ, ಇವರಾರೂ ನನ್ನ ಪತಿಗಳಲ್ಲ ಅಣ್ಣ. ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಸಹೋದರಿ, ಇದೀಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವರು ಹೇಳಿದನ್ನು ನೀನು ಕೇಳಿದಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ, ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಕೇಳುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವರ ಪತಿಗಳಲ್ಲವೇ? ಅವನೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮಸೇನನು ಯಾವುದೇ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆಯೇ ಅಂದುಕುರು ಸಭೆಯಲ್ಲಿ ಬಂದ ದುಶ್ಯಾಸನಂ ಗುಂಡಿಗೆ ಬಿಸಿ ರಕ್ತವಿ ಮಡದಿ ಪಾಂಚಾಲಿಯ ಬಿರುಗುಡಿಯ ಕಟ್ಟುವೆ ನೆನೆತನು ಕನಕದ ದಂಡವಿ ಆ ದುರ್ಯೋಧನ ತೊಳೆಯ ಪುಡುಗುಟ್ಟುವೆ ನೆನತಂ ನುಡಿದೇ ನೀನಂದು ಗಂಡುಗಳಿದಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ ಕಣ್ಣೀರು ಕರೆದಿರುವಲ್ಲವೇ ಈ ನಿನ್ನ ಕಮ್ಮನಿಗೆ ಬದಲಾಗಿ ಹಾಗೆ ಎಂದಿನ ಕಣ್ಣಲ್ಲಿ ಸಹಸ್ರಾರು ಬಿಡಿ ಕಮ್ಮನೆಯನ್ನೇ ತರಿಸಿವೆ. ಕಾಲನೆ ಕೌರವರ ಸಂಬರವಾಗಿ ನಿನ್ನಲಿ ಆ ಕಣಕಿ ಸಮುದ್ರವ ಸಳೆದು ತರುವೆನು. ಆ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಹೊರಲ ಮುಡುಗಟ್ಟಿ ಆ ಬಾಟಗಿ ದುರ್ಯೋಧನ ತೊರೆಯ ಪ್ರಬಲಿಸುತ್ತೆ. ಕಟ್ಟಿಸಿದನು ಈ ನಿನ್ನ ಬಿಡಿ ಮುಡಿಯ ಪಡೆದಿರು ವ್ಯತೆಯ ನರಕ ಮರ್ದನ ಕೇರನ್ನ ಅಭಿಮತ ಬರ ಪಾಂಡವರ
ನೋಡದಂತೆ ಹಾಗೆ ಭೀಮನ ಗದೆಯ ಗಜೇಂದ್ರಕ್ಕೆ ನೋಡದಂತೆ ಹಾಗೆ ಭೀಮನ ಗದೆಯ ನರಕ ಮಾಡ್ತಾನ. ದಯಮಾಡಿ ಸಂಧೆ ನಿರಾಕರಿಸಿಬಿಡು. ಯುದ್ಧವೂ ನಡೆಯುತ್ತಿರಬೇಕು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದುದ್ದೇ ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ? ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ. ವಿಧ ವಿಧಸ್ಥ ಪ್ರಯೋಗದಿ ಗಳಿಸಿದೆನ ವಿಜಯನೆಂಬ ಪೆರಸ. ಹರಿಗಳಾತ ಗೈಯಲ್ ಅಮಿತೋತ್ಸಾಹದಿ, ಹರಿಗಳಾತ ಗೈಯಲ್ ಅಮಿತೋತ್ಸಾಹದಿ ಅನುಜರೈ ಪರಿನೋರಿಸುವುದು ತರವೇ ಧರ್ಮಜವೇ. ಕೃಷ್ಣ ಕೃಷ್ಣ ಕೃಷ್ಣ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾಕಾರವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆದೇ ತೀರಲಿ. ಅರ್ಜುನ ಅರ್ಜುನ, ನಕುಲ, ಸಹದೇವರೇ, ಇದಕ್ಕೆ ನಿಮ್ಮಗಳ ಅಭಿಮತ ಏನು ಪರಮಾತ್ಮ ನಮ್ಮನ್ನು ಹೇಳಿಸ್ತೀಯ? ದ್ರೌಪದಿಯನ್ನು ತುರುಬಿ ಜಗ್ಗಿಸಿ ತಂದ ಆ ದುರಾಳುಗಳ ವೈರಿಗಳ ಶಿರವನ್ನು ಆರಿಸಿದೇ ಬಿಡುವುದು. ನಾಳಿನ ಯುದ್ಧದಲ್ಲಿ ನಡೆದೇ ಹೋಗಲಿ. ಏನು ಪರಮಾತ್ಮ, ನಾನು ಸಹ ಆ ಕುತಂತ್ರ ಶಕುನಿಯನ್ನು ಈ ಭೂಲೋಕದಲ್ಲಿ ಹುಟ್ಟದಂತೆ ನಾನೇ ಸಂಬಂಧಿಸಿದನು. ನಾಳೆ ಯುದ್ಧದಲ್ಲಿ ನಡೆದೇ ತೀರಲಿ. ನಕುಲ, ಸಹದೇವರೇ, ಧರ್ಮನಂದನ, ನಿನ್ನ ಸಹೋದರರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನಮ್ಮ ಮೇಲಿಟ್ಟಿರುವ ಪ್ರೀತಿಯೇ ಸಾಕು. ಆದ್ರಿಂದ ನೀವು ನಿಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರನ್ನ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು.
ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಅಣ್ಣ, ತಂಗಿ, ಇದೇನಣ್ಣ? ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿರು. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ಅಣ್ಣ? ಚಿಂತೆ ಪಡದಿರು, ಚಿಂತೆ ಪಡದಿರು, ಹೃದಯಳೆ ನಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು, ವ್ಯಾಕುಲ ಪಡಲೇರಿ ಹೃದಯಳೆ ಬರೆವೆರಿ ವ್ಯಾಕುಲ ಪಡಲೇರಿ ಹೃದಯಳೆ ಬರೆವೆರಿ ನೀನ ಸುನಗುತ್ತಿದೆ ಜನ್ನ ಮನೆಗೆ ಶಾಂತಿ, ನೀನ ಸುನಗುತ್ತಿದೆ ಜನ್ನ ಮನೆಗೆ ಶಾಂತಿ, ನಿಮ್ಮ ಹೇಳಿಗೆ ಬಾರಿಯೇ ಮರದಿಹ ವಿಶ್ರಾಂತಿ, ನಿಮ್ಮ ಹೇಳಿಗೆ ಗಾದಿಯೇ ಮರದಿಹ ವಿಶ್ರಾಂತಿ, ವಿಜಯ ನಿನಗಿಂದು ಒಳಗೆ ಬಂದು ಚಿಂತನೆ ಶಾಂತಿಯ ತಾಳೆ ಸರೆಯೇ ದಯ ಮನಸ್ಸಿಗೆ ಪರದಿ ಸಹೋದರಿ. ಮದಿಸಿದ ಕೌರವ ಮೂಲವ ಪಾಂಡವ ಕೀರ್ತಿಯ ಹೃದಯಗಳು ಮೆರೆಸಿ, ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ಹೃದಯಗಳು ಮೆರೆಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ಸರ್ಪರಾಂಚನದ ತತ್ವವನ್ನು ಕವಿತ್ವದಲ್ಲಿ ಶಾಂತಿಯ ತಾಳೆ ಸದೆಯು ನಿನ್ನಯ ಮನದಿ ಚಿಂತೆ ಪರದಿ, ಮನದೊಳು ಚಿಂತೆ ಪರದಿ ಸರೆಯಲು ಚಿಂತೆ ಪರದಿರು. ತಂಗಿ, ಅಣ್ಣ, ನೀನು ಚಿಂತಿಸಿದಿರು. ನಾಳೆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಆತನನ್ನು ಸರ್ವ ಪ್ರಕಾರದಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರಬೇಕು. ನೀನಿನ್ನು ನಿಶ್ಚಿಂತೆಯಿಂದೆಯಾಗಿರು. ಹಾಗೆ ಆಗಲಿ. ಘನಶ್ಯಾಮ